ನೋಡಿ ಈ ತರ ಕೇಕಿ ಮೇಕಪ್ ಲುಕ್ ಆಗೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ, ಯೂಶಲಿ ನೀವು ಇದನ್ನೆಲ್ಲ ಫೇಸ್ ಮಾಡಿರ್ತೀರಾ. ಸೊ ಎಕ್ಸಾಂಪಲ್ ಇವಾಗ ನೀವು ಈ ಪ್ಯಾಲೆಟ್ ಯೂಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಇದು ನಿಮ್ಗೆ ಒಂದೊಂದ್ ಕಡೆ ಕೇಕಿ ಆಗುತ್ತೆ, ಒಂಥರ ಫ್ಲೇಕಿ ತರ ಕಾಣುತ್ತೆ, ಡ್ರೈ ಕಾಣುತ್ತೆ ಅಂದ್ರೆ ಸೊ ಫಸ್ಟ್ ಬೇಸ್ ಥಿಂಗ್ ನೀವು ಏನ್ ಯೂಸ್ ಮಾಡ್ತೀರಾ, ಮಾಯಿಶ್ಚರೈಸರ್. ಆ ಮಾಯಿಶ್ಚರೈಸರ್ ಬೇಸ್ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದು ಡಿಪೆಂಡ್ ಆಗುತ್ತೆ. ಬಿಕಾಸ್ ಸ್ಕಿನ್ ಕನ್ಸರ್ನ್ ಮೇಲೆ ಹೋಗುತ್ತೆ. ಇವಾಗ ನನ್ನ ಸ್ಕಿನ್ ಡ್ರೈ ಇರುತ್ತೆ, ನಾವು ಬರೀ ಇಲ್ಲ ಮಾಯಿಶ್ಚರೈಸರ್ ಒಂದೇ ಯೂಸ್ ಮಾಡ್ತೀನಿ, ಜನರಲ್ ಮಾಯಿಶ್ಚರೈಸರ್ ಎಲ್ಲರಿಗೂ ಸೂಟ್ ಆಗೋ ತರ ಯೂಸ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಹೈಡ್ರೇಷನ್ ಲೆವೆಲ್ ಕಡಿಮೆ ಇರೋದ್ರಿಂದ ಅದು ಪ್ಯಾಚ್ ಅಪ್ ಆಗುತ್ತೆ. ಸೊ ಆ ತರ ಆದಾಗ ನಿಮ್ಗೆ ಹೈಡ್ರೇಷನ್ ಸ್ಪ್ರೇ ಬರುತ್ತೆ. ಆ ಸ್ಪ್ರೇನ ನೀವು ಇನ್ ಬಿಟ್ವೀನ್ ಮೇಕಪ್ ಅಲ್ಲಿ ನೀವು ಸ್ಪ್ರೇ ಔಟ್ ಮಾಡ್ಕೊಂಡು ಮೇಕಪ್ ಬ್ಲೆಂಡ್ ಮಾಡಿದ್ರೆ ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಎಲ್ಲೂ ನಿಮ್ಗೆ ಪ್ಯಾಚ್ ಔಟ್ ಆಗಲ್ಲ. ಸೊ ಸೆಕೆಂಡ್ ಸ್ಟೆಪ್ ಏನಂದ್ರೆ ಮೇಕಪ್ ನಾವು ಯಾವುದೇ ಪ್ರಾಡಕ್ಟ್ ತಗೊಂಡಾಗ ಫೌಂಡೇಶನ್ ಯಾವ ಕ್ವಾಂಟಿಟಿ ತಗೊಂತೀವಿ ಅದನ್ನು ಡಿಪೆಂಡ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಾಟ್ ಇವಾಗ ನೀವು ಒಂದು ಕಾಯಿನ್ ಸೈಜು ಅಥವಾ ಪಿಯರ್ ಸೈಜ್ ತಗೊಂತೀನಿ ಫೌಂಡೇಶನ್ ಅಂದ್ರೆ ಅದನ್ನು ಡಿಪೆಂಡ್ ಆಗುತ್ತೆ. ಅದರಿಂದ ನಾನು ನಿಮ್ಗೆ ಹೇಳೋದು ಕ್ವಾಂಟಿಟಿ ಫೌಂಡೇಶನ್ ಎಷ್ಟು ಲೈಟ್ ಆಗಿ ತಗೊಂತೀರಾ ಅಷ್ಟು ಮೇಕಪ್ ನ್ಯಾಚುರಲ್ ಆಗಿ ಬರುತ್ತೆ. ಅದಾದ್ಮೇಲೆ ಇನ್ನೊಂದು ಏನಂದ್ರೆ ಮೇಕಪ್ ನಾವು ಸೆಟ್ಟಿಂಗ್ ಸ್ಪ್ರೇನು ಯೂಸ್ ಮಾಡ್ತೀವಿ. ಸೊ ಹೈಡ್ರೇಟಿಂಗ್ ಸ್ಪ್ರೇ ಇರುತ್ತೆ, ಸೆಟ್ಟಿಂಗ್ ಸ್ಪ್ರೇ ಇರುತ್ತೆ. ಸೊ ಹೈಡ್ರೇಟಿಂಗ್ ಸ್ಪ್ರೇನ ಸ್ಟಾರ್ಟಿಂಗು ಇನ್ ಬಿಟ್ವೀನ್ ಮಾತ್ರ ಸ್ಪ್ರೇ ಔಟ್ ಮಾಡಿ, ಸೆಟ್ಟಿಂಗ್ ಸ್ಪ್ರೇನ ಎಂಡ್ ಅಲ್ಲಿ ಸ್ಪ್ರೇ ಮಾಡಿ. ಸೊ ಮೇಕಪ್ ನ ಫಿಕ್ಸ್ ಮಾಡುತ್ತೆ, ಅದು ಯಾವ್ದು ನಿಮ್ಗೆ ಪ್ಯಾಚ್ ಔಟ್ ಮಾಡದೇ ಇರೋ ತರಾನು ನೋಡ್ಕೊಳ್ಳುತ್ತೆ. ಈ ತರ ಪ್ರಾಬ್ಲಮ್ ಯಾರು ಫೇಸ್ ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಗೆ ವರ್ಕ್ಔಟ್ ಆಗುತ್ತೆ.